ವೆಲ್ಕಮ್. ನಮಸ್ಕಾರ ಎಲ್ಲರಿಗೂ. ಇವಾಗ ನೋಡಿದ್ರೆ ಇವರೇ ನಮ್ಮ ಮನೋಜ. ಇವನ ಹತ್ರ ಒಂದು ಡೆಡ್ ಬಾಡಿ ತರ ಆಗಿರೋ ಲ್ಯಾಪ್ಟಾಪ್ ಇದೈತೆ. ಕಂಪ್ನಿ ಹೆಸರು ಎಸ್ ಅಂತ. ಈಗ ಈ ಲ್ಯಾಪ್ಟಾಪ್ಸ್ ಅಲ್ಲಿ ಏನೇನಿದೆ ಅಂತ ನಾವು ನೋಡ್ಬೇಕು. ಅದನ್ನ ಇವ್ಗೆ ಹೇಳೇ ಬಿಚ್ಚಿಸೋಣ ಅಂತ ಒಂದ್ ಸಣ್ಣ ಐಡಿಯಾ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಏನಂತೀಯಪ್ಪ? ಟ್ರೈ ಮಾಡೋಣ. ಹೊರಗಡೆ ಹಿಂಗಿರುತ್ತೆ ಗೊತ್ತಿಲ್ಲ. ಓಕೆ ನೋಡೋಣ. ಸ್ಪೈಡರ್ ಗಿಡ ಮನೆ ಕಟ್ಟಿದ್ರೆ ಆ ಮನೆ ಇವನಿಗೆ ಕೊಡ್ಬೇಕು. ಖಂಡಿತ. ಓಕೆಪ್ಪ, ಬಾ ಫಸ್ಟ್ ಫೋಟೋ ಮಾಡೋ. ನಿನ್ ಕೈಯಿಂದ ಮಾಡ್ಬೋದು ಫಸ್ಟ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅದಕ್ಕೂ ಮುಂಚೆ ಈ ಲ್ಯಾಪ್ಟಾಪ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಲ್ವಾ ಅಂತ ಈಗ ತೋರಿಸ್ಕೊಡ್ತೀನಿ. ಫೋಟೋ ಮಾಡೋದು. ಅದೇ ಸ್ವಲ್ಪ ಇವ್ರ ತರನೇ ನೋಡೋಣ ಹೆಂಗಿರುತ್ತೆ ಅಂತ. ಮುಚ್ಚ ಬಾಯಿ. ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ ಹೋಗಿದೆಯಲ್ಲ. ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು ನಿನ್ನ ಮನೇಲಿ ಬಂದಿದ್ದ ತಂದಿದೆ ಎಸ್ ಅಂತ. ಸುಮಾರು ವರ್ಷದಿಂದ ಇದ್ರಲ್ಲಿ ಯೂಸ್ ಮಾಡೋದು, ಇದ್ರಲ್ಲಿ ಫಿಲಮ್ ನೋಡ್ತಿದ್ದ. ಯಾಕೋ ಒಂದ್ 2 ವರ್ಷದಿಂದ ಯೂಸ್ ಮಾಡಿ ಬಿದ್ದಿತ್ತು. ನೋಡೋಣ ಹೆಂಗಿರುತ್ತೆ ಅಂತ. This is my YouTube channel name. This is my company name. Hi, hello everyone. My name is Pansan Kaya Prasad. I'm studying in 9th class. My school name is Sri Chaitanya Techno School. My branch is Addanki branch. I'm listening to my father and my mother. ನೆಕ್ಸ್ಟ್ ಇದ್ರಲ್ಲಿ ಏನೇನು ಕಾನ್ಫಿಗರೇಷನ್ ಇದೆ ಅಂತ ಚಾರ್ಜ್ ಹಾಕ್ಬೇಕು. ಅದೊಂದು ಪ್ರಾಬ್ಲಮ್. ನಾನು ಇನ್ನೊಂದು ಹೇಳಕ್ ಮಾಡ್ಬಿಟ್ಟೆ. ಇವ್ನ ಲ್ಯಾಪ್ಟಾಪ್ ಅಲ್ಲಿ ಚಾರ್ಜಿಂಗ್ ಹಾಕ್ಲೇಬೇಕು. ವಿತೌಟ್ ಚಾರ್ಜರ್, ವಿತೌಟ್ ವೈರ್ ಇವ್ನ ಲ್ಯಾಪ್ಟಾಪ್ ಆನ್ ಆಗೋದು ದೊಡ್ಡ ವಿಷಯ. ವೈರ್ ತಗೊಂಬರಮ್ಮ. ಇಲ್ಲಿದೆ. ಏನಪ್ಪ ಏನಿದೆ ಅಂತ ನಿಮ್ಮ ಮೇಲೆ? i5 i5 ಪ್ರೊಸೆಸರ್, 8 ಜನರೇಷನ್, 12 GB ರ್ಯಾಮ್ ಇದೆ, 128 GB ಗ್ರಾಫಿಕ್ಸ್ ಕಾರ್ಡ್ ಇದೆ, 1 TB ನಾರ್ಮಲ್ ಹಾರ್ಡ್ ಡಿಸ್ಕ್ ಇದೆ, ವಿಂಡೋಸ್ 10. ಈ ಲ್ಯಾಪ್ಟಾಪ್ ವಿಂಡೋಸ್ 10 ಇಟ್ಕೊಂಡಿದ್ದಾನೆ. ಬಟ್ ಹೆಸರಿಗಷ್ಟೇ, ಯೂಸ್ ಅಂತೂ ಫುಲ್ ಸ್ಲೋ, ತುಂಬಾ ಸ್ಲೋ ಪರ್ಫಾರ್ಮೆನ್ಸ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಲ್ಲ. ಕಂಪ್ನಿ ಫಾಲ್ಟ್ ಅಥವಾ ಇನ್ ಫಾಲ್ಟ್ ಅಂತ ಈಗ ಹೋಯ್ತಾ ಹೋಯ್ತಾ ಗೊತ್ತಾಗುತ್ತೆ. ಬನ್ನಿ ಈಗ ಭಿಕ್ಷೆ ತೋರಿಸ್ಕೊಳ್ಳೋಣ ಇದ್ರಲ್ಲಿ ಏನೇನಿದೆ ಅಂತ. ಏನಪ್ಪ ಮಾಡೋಣ? ಓಕೆ, ಖಂಡಿತ ಮಾಡೋಣ. ಶುರು ಮಾಡು. ಕರ್ರ ಕರ್ರ ಕರ್ರ
ಇದು ಬಂದು 8GB ರ್ಯಾಮ್ DDR4 2400 ಸ್ಪೀಡ್ ಇದೆ ಇದು. ಅದು ನಮ್ಮ ಲ್ಯಾಪ್ಟಾಪ್ ಆಗೋದೇ ಕಮ್ಮಿನೇ ಬರ್ತಿದೆ. ಸೊ ಲೆಟ್ಸ್ ಇನ್ನೊಂದು ಹೇಳಕ್ ಮಾಡ್ಬಿಡ್ತೀವಿ. ಸ್ಯಾಮ್ಸಂಗ್ ಚೀನಾ ಮಾಡೆಲ್, ಮೇಡ್ ಇನ್ ಚೀನಾ. ಮತ್ತೆ ಇದ್ಯಾವುದು ಕೊರಿಯಾದಿಂದ ಬಂದೈತೆ. ಎರಡು ಕಂಪ್ನಿ ಬೇರೆ ಬೇರೆ ಇದೆ. ಅದಕ್ಕೆ ಹುಚ್ಚಿನ ತರ ಆಗ್ತಿರೋದು ಇವನ್ ತರಾನೇ. ಒಂದು ಚೀನಾ ಮತ್ತು ಶಟ್ ಡೌನ್ ಮಾಡಿದ್ರೆ ಫ್ಯಾನ್ ಮಾತ್ರ ರನ್ ಆಗ್ತಿದೆ. ಈಗ ಗೊತ್ತಾಯ್ತು ಯಾಕೆ ಬ್ಯಾಟ್ರಿ ನಿಲ್ತಿಲ್ಲ ಅಂತ. ಪಿಂಕ್ ಕಲರ್ ಇಟ್ಕೊಂಡ್ಬಿಟ್ಟವನೆ. ಇದು ಟಚ್ ಪ್ಯಾಡ್ ಇದು. ಫೈನಲಿ ಇದೊಂದು ಪಾರ್ಟ್ ಆಫ್ ದ ಬಾಡಿ ಶೆಡ್ಯೂಲ್ ಮಾಡ್ಕೊಂಡು ನೆಕ್ಸ್ಟ್ ಶಟ್ ಡೌನ್ ಮಾಡಿದ್ವಿ, ಬಟ್ ಏನಂತ ಗೊತ್ತಿಲ್ಲ. ಆದ್ರೂ ಫ್ಯಾನ್ ರನ್ ಆಗ್ತಿದೆ. ಅದಕ್ಕೆ ಬ್ಯಾಟ್ರಿ ಆಗಾಗ ಖಾಲಿ ಆಗೋದು. ಚಾರ್ಜಿಂಗ್ ಇರಲೇಬೇಕು. ಏನಲ್ಲ ಚಾರ್ಜಿಂಗ್ A few moments later. ಇದೇ ನಮ್ಮ ಮೊನೋದ ಕೀಬೋರ್ಡ್. ಎಸ್ ಕಂಪ್ನಿ ಹೆಂಗೋ ಇದನ್ನ ಕನೆಕ್ಟ್ ಮಾಡ್ಬೇಕಾ? ಏನು ಕೀಬೋರ್ಡ್ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಈಗ So guys, see, this is Wi-Fi model. This is the Wi-Fi. ಇದು ಇದ್ರೆ ನಿಮ್ಮ ಸಿಸ್ಟಮ್ ಅಲ್ಲಿ ಇನ್ಬಿಲ್ಟ್ ವೈಫೈ ಕನೆಕ್ಷನ್ ವಿತ್ ವೈರ್ಲೆಸ್ ಕನೆಕ್ಷನ್ ಆಗುತ್ತೆ. ಇದಿಲ್ಲ ಅಂತಂದ್ರೆ ಈಗಿನ ಲೇಟೆಸ್ಟ್ ವರ್ಷನ್ ಎಲ್ಲ ಇರುತ್ತೆ. ಬಟ್ ಇನ್ ಕೇಸ್ ಹಳೆ ಓಲ್ಡ್ ಲ್ಯಾಪ್ಟಾಪ್ ಇದೆಲ್ಲ ಇರಲ್ಲ. ಸೊ ಆಗ ಬ್ಲೂಟೂತ್ ವೈಫೈ ಡೌನ್ಲೋಡ್ ಆ ಥರದ್ದೆಲ್ಲ ಹಾಕೋಬೇಕಾಗುತ್ತೆ. ಇದಿದ್ರೆ ಸೊ ನಮಗೆ ವೈರ್ಲೆಸ್ ಕನೆಕ್ಷನ್ಗೆ ಸಪೋರ್ಟ್ ಕೊಡುತ್ತಿದ್ದು. This is the normal hard disk. ಅದೇ ಹೇಳಿದ್ನಲ್ಲ ಅವಾಗಲೇ ಅಡ್ವಾನ್ಸ್ ಡಿಸ್ಅಡ್ವಾಂಟೇಜು. ಇದೆಲ್ಲ ನಾರ್ಮಲ್ ಹಾರ್ಡ್ ಡಿಸ್ಕ್ ಈ ಥರ ಇರುತ್ತೆ. ಸೊ ಇದರದ್ದು ಇಲ್ಲಿದೆಯಲ್ಲ ಮೇನು ಇದರಲ್ಲಿ ಇದಕ್ಕೆ ಒಂದು ಸಪ್ರೇಟ್ ಚಿಪ್ ಇರುತ್ತೆ. ಸೊ ಅದರ ಮಾತ್ರ ಆಗುತ್ತೆ. ಜಸ್ಟ್ ಇದೆಲ್ಲ ಬಾಡಿ ಅಷ್ಟೇ ಮೇಲೆ ಕವರ್ ಆಗಿರೋದು. ಸೊ ಇದು ಹೆಡ್ಸ್ ಒಳಗಡೆ ಪ್ಲೇಟ್ಸ್ ಇರುತ್ತೆ. ಒಳಗಡೆ ಅದೆಲ್ಲ ಬಿಚ್ಚಿ ನೆಕ್ಸ್ಟ್ ಟೈಮ್ ಎಕ್ಸ್ಟೆಂಡ್ ಮಾಡೋಣ. ಸೊ ಜಸ್ಟ್ ನಿಮ್ಗೆ ಇದು ಮೇಲೆ ತೋರಿಸಿದ್ದೀನಿ. ನೋಡಿ ರ್ಯಾಮ್ ಜಾಸ್ತಿ ಇನ್ಕ್ರೀಸ್ ಮಾಡ್ಬೋದು. ಈಗ ಗೊತ್ತಾಯ್ತು ಅನ್ನೋದು ಯಾಕೆ ಸ್ಲೋ ನಡೀತಿತ್ತು ಅಂತ. ತೆಗಿಬೇಕಾ ಸರ್? ನೋಡಿದ ಇದಕ್ಕೆ ರ್ಯಾಮ್ ಜಾಸ್ತಿ ಸ್ಟೋರೇಜ್ ಜಾಸ್ತಿ ಇದೆ. ರ್ಯಾಮ್ ಇನ್ಕ್ರೀಸ್ ಮಾಡ್ಬೋದು. ಸೊ 4 ಸ್ಲಾಟ್ಸ್ ಇದೆ ಇದಕ್ಕೆ. ಇಲ್ಲಿ 4 DDR4 ಅಂದರೆ ಎಷ್ಟು ಬೇಕಾದ್ರೂ ರ್ಯಾಮ್ ಇನ್ಕ್ರೀಸ್ ಮಾಡ್ಬೋದು. ಆಪರ್ಚುನಿಟಿ ಇದೆ. ನೋಡ್ಕೊಂಡ್ರಿ ಇರೋದು ಇಷ್ಟು ಮಾಡೋ ಕೆಲಸ ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಟ್ರೈನ್ ತರ. ಸೊ ಇದೆಲ್ಲ ಸೊ ಗಾಯ್ಸ್ ಇನ್ನೊಂದು ನಮ್ಮ ಮನೋಜಾದ ಲ್ಯಾಪ್ಟಾಪ್ ಕೊನೆಗೆಲ್ಲ ಪೋಸ್ಟ್ ಮಾಡೋಗಿದ್ದೀವಿ. ನೋಡಿದ್ರೆ ಇದು ಕೀಬೋರ್ಡು, ಡಿಸ್ಪ್ಲೇ, ಇಲ್ಲಿ ಫ್ಯಾನ್ ನೋಡಿ ಸುತ್ತ ಇದೆಯಾ. ನೆಕ್ಸ್ಟ್ ವೈಫೈ ಮಾಡೋದು, ಬ್ಯಾಟ್ರಿ ನೋಡಿದ್ರೆ ಇವು ಥರನೇ ಓಲ್ಡು. ನೆಕ್ಸ್ಟು
ಇಲ್ಲಿ ಒಂದು ರೋ ಲ್ಯಾಪ್ಟಾಪ್ ರೋ ಮತ್ತೆ ಇದು ಮದರ್ಬೋರ್ಡ್. ಆಗ ನೋಡಿದ್ರಲ್ಲಿ ಎಷ್ಟೊಂದು ಗಲೀಜಿದೆ ನೋಡಿದ್ರಲ್ಲ, ಫುಲ್ ಅಷ್ಟು. ಸೊ ಫೈನಲಿ ಇದ್ರ ನಾಮ ತೋರ್ಸೋಣ. ಮನೆಯ ಹತ್ರ ಎರಡೈತೆ ನಂದಲ್ಲ ಕಣೋ ಲ್ಯಾಪ್ಟಾಪ್. ಆಯ್ತು ಇವ್ ಲ್ಯಾಪ್ಟಾಪ್ ಎರಡೈತೆ, ಒಂದು 8GB, ಇನ್ನೊಂದು 4GB. ಬಟ್ ಎರಡು ಚೈನಾ ಸೆಟ್, ಎಲ್ಲ ಚೈನಾ ಸೆಟ್, ಎಲ್ಲ ಬರೀ ಚೈನಾ. ಫೈನಲಿ ನೈಸ್ ಸ್ಪೀಕರ್ ಸಿಗು. ಇದೆಲ್ಲ ಬರ್ಕೊಂಡೆ. ಏನು ಅಂತ ಕೇಳ್ಬೇಡಿ, ಇದು ಸ್ಪೀಕರ್, 2 ಸ್ಪೀಕರ್. ಹೌದಾ? ಹೌದು ಹೌದು ಓಕೆ ಹೌದು 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 ಹೌದು. ಇಷ್ಟೇ ಮುಗೀತು. ನೆಕ್ಸ್ಟ್ ಇದು ಮತ್ತೆ ಅಸೆಂಬಲ್ ಮಾಡ್ಬಿಟ್ಟು ಇದು ವರ್ಕ್ ಆಗುತ್ತೆ ಅನ್ನೋ ನೋಡೋಣ. ಮೋಸ್ಟ್ಲಿ ಇವಾಗ ಏನಾದ್ರು ಬೈಯ ಕಟ್ಟಾಗಿದ್ರೆ ಮಾಡಿದ್ರೆ ಮುಗೀತು. ಲೆಟ್ಸ್ ಸಿ ಅಸೆಂಬಲ್ ಮಾಡ. ಫೈನಲಿ ಅಸೆಂಬಲ್ ಮುಗೀತು. ನೋಡೋಣ ಲ್ಯಾಪ್ಟಾಪ್ ಆನ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಚೆಕ್ ಮಾಡೋಣ. ಆಮೇಲೆ ಬೇರೆ ಬರ್ತಾರಪ್ಪ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ ನಮಗೆ. Let's see. ಕತೆ ಮುಗೀತು. ಅಷ್ಟೇ ಲ್ಯಾಪ್ಟಾಪ್ ಆನ್ ಆಗ್ತಿಲ್ಲ. ಬಯ್ಯಾರ ಮಾಡ್ಕೊಟ್ಟು ಬಯ್ಯಾರ ಹಾಕೋದು. ಒಂದು ನಿಮಿಷ. ಹೋಯ್ತು ಲ್ಯಾಪ್ಟಾಪ್. ಹುಡುಗೆ ಅದನ್ನೇನೋ ಮಾಡಿದೆ. ಸ್ವಿಚ್ ಆನ್ ಇದೆಯಲ್ಲ. ಚೆನ್ನಾಗಿರೋ ಲ್ಯಾಪ್ಟಾಪ್ನ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಚಾರ್ಜ್ ಫುಲ್ ಡೆಡ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಚಾರ್ಜ್ ಆಗಿದೆ. ಅದ್ರ ಲೈಟ್ ಅಂತ ಇಲ್ಲಿ ಬರ್ತಿದೆ, ಚಾರ್ಜ್ ಇಲ್ಲ. ಒಂದು 5 to 10 minutes ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿ ನೋಡೋಣ. ಆನ್ ಆದರೆ ನೋಡೋದು ಲಕ್ಕು, ಇಲ್ಲಾಂದ್ರೆ ಟ್ರೈ ಮಾಡಿದೆ ಏನು ಮಾಡೋಕ್ಕಾಗಲ್ಲ. A few moments later. 10 ನಿಮಿಷ ಆಯಿತು, ಚಾರ್ಜಿಂಗ್ ಆಗಿದೆ. ನೋಡೋಣ ಇನ್ ಕೇಸ್ ಏನೋ ಆನ್ ಆದರೆ ಅನ್ನೋದು ಲಕ್ಕು, ಇಲ್ಲ ಅಂದರೆ ಹೋಗಿ ನೋಡೋಣ. ಆನ್ ಮಾಡೋದು ನೋಡೋಣ. ಇದು ನಾನೇ ಆನ್ ಮಾಡ್ತೀನಿ. ಐಡಿಯಾ ಕೈ ಸರಿ ಇಲ್ಲ, ಇವಾಗ ನಾನು ಆನ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಸಕ್ಸಸ್ಫುಲ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ.
ನಾನು ಆಯ್ತು ಅದು ಆಲ್ರೆಡಿ ಚಾರ್ಜ್ ಫುಲ್ ಡೌನ್ ಆಗಿತ್ತು, ತೋರ್ಸೋದಲ್ಲ ಫ್ಯಾನ್ ರನ್ ಆಗ್ತಿತ್ತಂತ. ಆಫ್ ಮಾಡಿದ್ರೆ ಫ್ಯಾನ್ ರನ್ ಆಗಿರೋದ್ರಿಂದ ಚಾರ್ಜ್ ಫುಲ್ ಖಾಲಿ ಆಗಿದೆ. ಈಗ ಚಾರ್ಜ್ ಮತ್ತೆ ಹಾಕಿದ್ದೀವಿ, ಹಂಗಾಗಿ ಆನ್ ಆಗಿದೆ. ಸೊ ಮನೋಜ ಚಿಂತೆ ಮಾಡಬೇಡ, ನಿನ್ನೆ ಲ್ಯಾಪ್ಟಾಪ್ ನಿಮ್ಗೆ ಸಿಕ್ಕಾಯಿದೆ. ಈ ಥರ ಸರ್ವಿಸು ಅಥವಾ ಸೇಲ್ಸ್ ಏನೇ ಇದ್ರು ಕೆಳಗಡೆ ಕೊಟ್ಟಿರೋ ಗೂಗಲ್ ಫಾರ್ಮ್ನ ಕ್ಲಿಕ್ ಮಾಡಿ ಫಿಲ್ ಮಾಡಿ ನಮ್ಮ ಕನ್ಸಲ್ಟೆನ್ಸಿಯಿಂದ ನೀವು ಕಾಲ್ ಮಾಡ್ತಾರೆ. ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅಂತ ತಿಳ್ಕೊಂಡು ನಿಮಗೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಇದೆ ಲೈಕ್ ಮಾಡಿ, ಇಷ್ಟ ಇಲ್ಲ ಡಿಸ್ಲೈಕ್ ಮಾಡಿ.